ಪ್ರೀಸಲು ಪ್ರೀಸಲು ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರೀಸಲು. ಪ್ರಿಯರೇ, ಈ ದಿನ ನಮ್ಮ ಜೀವನದಲ್ಲಿ ಮರೆಯಲಾಗದಂತಹ ದಿನ. ಬೆಳಗಿನಿಂದ ಈ ಸಮಯದವರೆಗೂ ನಿಮ್ಮಲ್ಲಿ ಎಷ್ಟೋ ಅನುಭವಗಳಾಗಿರಬಹುದು, ಅಥವಾ ಈ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ಎಷ್ಟೋ ನೀವು ಎಣಿಸದೇ ಇರುವ ಕಾರ್ಯಗಳಾಗಿರಬಹುದು, ಹಾಗೂ ನಿಮಗೆ ಬೇಕಾದಂಥ ಎಲ್ಲವನ್ನ ದೇವರು ಕೊಟ್ಟಿರಬಹುದು. ಪ್ರಿಯರೇ, ದೇವರು ಕೊಡುವಂಥ ಈ ಜೀವನ, ದೇವರು ಕೊಟ್ಟಂತ ಈ ಜೀವನ ತುಂಬ ಅಮೂಲ್ಯವಾದದ್ದು. ಈ ದೇವರು ಕೊಟ್ಟಂತಹ ಈ ಅಮೂಲ್ಯವಾದ ಜೀವನವನ್ನ ಎಂದಿಗೂ ದೇವರು ನಾಶ ಮಾಡುವುದಿಲ್ಲ, ಎಂದಿಗೂ ದೇವರು ನಾಶ ಮಾಡುವುದಿಲ್ಲ. ನಾವು ನಾವಾಗಿಯೇ ನಾಶ ಮಾಡಿಕೊಳ್ತೇವೆ. ದೇವರು ಹಣವನ್ನು ಕೊಡುತ್ತಾರೆ, ದೇವರು ನಾಶ ಮಾಡುವುದಿಲ್ಲ ಅಥವಾ ದೇವರು ಕೇಳುವುದಿಲ್ಲ. ಎರಡನೆಯದು, ದೇವರ ಆಸ್ತಿಯನ್ನು ಕೊಡುತ್ತಾರೆ, ದೇವರು ನಾಶ ಮಾಡುವುದಿಲ್ಲ, ದೇವರು ಅದನ್ನು ತೆಗೆದುಕೊಳ್ಳುವುದಿಲ್ಲ. ಮೂರನೇದು, ದೇವರ ಆರೋಗ್ಯವನ್ನು ಕೊಡ್ತಾರೆ, ಅದನ್ನು ದೇವರು ತೆಗೆಯುವುದಿಲ್ಲ, ಅದನ್ನು ನಾಶ ಮಾಡುವುದಿಲ್ಲ. ನಾಲ್ಕನೇದು, ದೇವರ ಸ್ಥಾನಮಾನಗಳನ್ನು ಕೊಡ್ತಾರೆ, ದೇವರು ಅದನ್ನು ತೆಗೆಯುವುದಿಲ್ಲ, ಅದನ್ನು ನಾಶ ಮಾಡುವುದಿಲ್ಲ. ಹೀಗೆ ದೇವರು ನಮಗೆ ಸಂತೋಷವನ್ನ, ಆನಂದವನ್ನು ಕೊಡ್ತಾರೆ, ದೇವರು ಅದನ್ನು ಸಹ ತೆಗೆಯುವುದಿಲ್ಲ, ಅದನ್ನು ಸಹ ನಾಶ ಮಾಡುವುದಿಲ್ಲ. ಇದೆಲ್ಲವನ್ನು ನಾಶ ಮಾಡುವುದು ನಾವೇ, ನಾವಾಗಿಯೇ. ದೇವರು ಕೊಟ್ಟಂತಹ ಜೀವನ, ದೇವರು ಕೊಟ್ಟಂತಹ ಕುಟುಂಬ, ದೇವರು ಕೊಟ್ಟಂತಹ ಐಶ್ವರ್ಯ, ದೇವರು ಕೊಟ್ಟಂತಹ ಸೌಂದರ್ಯ, ಹೀಗೆ ಎಲ್ಲವನ್ನು ನಾಶ ಮಾಡುವುದು ನಾನೇ ಆಗಿದ್ದೇನೆ ಹೊರತು ದೇವರಲ್ಲ. ಜೀವನದ ಈ ಸುಂದರವಾದಂತಹ ಒಂದು ಪಯಣ ದೇವರ ಕೃಪಾ ವರಪ್ರಸಾದದಿಂದ ನಮಗೆ ಸಿಕ್ಕಿರುವಂತಹ ಪಯಣ. ನೋಡಿ, ಇವತ್ತು ಪ್ರಾಪಂಚಿಕವಾದ ಈ ಜೀವಿತದಲ್ಲಿ ನಾವು ಇಬ್ಬಗೆಯ ವ್ಯಕ್ತಿಗಳನ್ನು ಸಹ ನಾವು ನೋಡುತ್ತೇವೆ. ಈ ಇಬ್ಬಗೆಯ ವ್ಯಕ್ತಿಯಲ್ಲಿ ಮೊದಲನೆಯ ವ್ಯಕ್ತಿಯನ್ನು ನಾವು ನೋಡುತ್ತೇವೆ, ಕುಡುಕ, ಡ್ರಂಕರ್ ಎಂಬುದಾಗಿ ಹೇಳುತ್ತೇವೆ, ಹೌದಲ್ಲ? ಕುಡಿಯುವುದು ತಪ್ಪ, ಸರಿನಾ? ಕುಡಿಯುವುದು ತಪ್ಪ, ಪಾಪನ? ಯಾರು ಹೇಳ್ತೀರಿ? ಜೋಸೆಫ್, ಕುಡಿಯೋದು ಪಾಪನ? ಏನ್ ಬ್ರದರ್ ಹೀಗೆ ಹೇಳ್ತೀರಿ? ಜೇಸು ಸ್ವಾಮಿ ಕುಡಿಲಿಲ್ವಾ? ಪ್ರೇಷಿತರು ಕುಡಿಲಿಲ್ವಾ? ಪ್ರವಾದಿಗಳು ಕುಡಿಲಿಲ್ವಾ? ಜೋಸೆಫ್, ಕುಡಿಯೋದು ಪಾಪನ? ಜೋಕಿಮ್, ಕುಡಿಯೋದು ಪಾಪನ? ಬೈಬಲಲ್ಲಿ ಎಲ್ಲಾದರೂ ಕುಡಿಯಬೇಡ, ಕುಡಿಯುವುದು ಪಾಪ ಎಂದು ಬರೆಯಲ್ಪಟ್ಟಿದೆಯಾ? ಸೈಮನ್, ಕುಡಿಯೋದು ಪಾಪನ, ಕುಡಿಬಾರದು ಅಂತ ಎಲ್ಲಾದ್ರೂ ಬೈಬಲ್ ಬರೆಯಲ್ಪಟ್ಟಿದೆಯಾ? ಹೇಳಿ ಅಲ್ಲ ಯಾರಾದ್ರೂ. ಹೆಲೆನ್, ಕುಡಿಯೋದು ಪಾಪನ? ಕುಡಿದ್ರೇನ ಪಾಪನ? ಖಂಡಿತವಾಗಿಲ್ಲ. ನೋಡಿ, ಪಾಶ್ಚಾತ್ಯ ದೇಶದಲ್ಲಿ ದಿನ ಕುಡಿತಾರೆ. ಕೆಲವು ರಾಷ್ಟ್ರಗಳಲ್ಲಿ ನೀರಿಲ್ಲ, ಆಲ್ಕೋಹಾಲ್ ಕುಡಿಬೇಕು. ಮಿಲಿಟರಿಗೆ ಹೋಗುವವರು ಮಿಲಿಟರಿಲಿ ಕುಡಿತಾರೆ. ಫಂಕ್ಷನ್ ಬಂದ್ರೆ ಫಂಕ್ಷನ್. ಈಗ ನೋಡಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಈ ಕಡೆ ಎಲ್ಲ ಕಡೆ ಶುರು ಆಗ್ಬಿಡ್ತು. ಕ್ರಿಸ್ಮಸ್ ಬಂದ್ರೆ ಬೇಕು, ಮದುವೆ ಮಾಡಿದ್ರೆ ಬೇಕು, ಎಂಗೇಜ್ಮೆಂಟ್ ಮಾಡಿದ್ರೆ ಬೇಕು, ಹೌದಲ್ಲ? ಸತ್ತಾಗ ತಿಥಿ ಮಾಡಿದ್ರು ಬೇಕು, ಕುಡಿಲೇಬೇಕು. ಕುಡಿತಾ ಶೋ, ಫ್ಯಾಷನ್ ಶೋ. ತಂದೆ ಜೊತೆ ತಾಯಿ, ತಾಯಿ ಜೊತೆ ಮಕ್ಕಳು ಎಲ್ಲರೂ ಸೇರಿ ಕುಡಿಯುತ್ತಾರೆ. ಪಾಪನ? ಕುಡಿದ್ರೆ ಖಂಡಿತವಾಗಿ ಪಾಪವಲ್ಲ. ಕುಡಿತ ಪಾಪವಲ್ಲ. ಬೈಬಲ್ ಅಲ್ಲಿಯೂ ಕುಡಿದ್ರೆ ನೀನು ಪಾಪ ಅಂತ ಎಲ್ಲಿಯೂ ಬರೆಯಲ್ಪಟ್ಟಿಲ್ಲ. ಕುಡಿಯುವುದು ಪಾಪವಿಲ್ಲ, ಒಳ್ಳೆದೆ, ಆರೋಗ್ಯಕ್ಕೆ ಒಳ್ಳೆದೆ. ಏನಾಗ್ತದೆ? 2 ಕಿಡ್ನಿ ಹೋಗ್ತದೆ, ಅಷ್ಟೆಲ್ಲ ಜೋಸೆಫ್. ಕುಡಿಯೋದು ಪಾಪ ಅಲ್ಲ,
ಏನಾಗೋದಿಲ್ಲ, ತೊಂದರೆ ಇಲ್ಲ. ಕುಡಿದ್ರೆ ಏನಾಗ್ತದೆ? ಲಿವರ್ ಹೋಗ್ತದೆ ಅಷ್ಟೇ, ಬೇರೆ ಏನಿಲ್ಲ. ಹೌದಲ್ಲ? ಕುಡಿದ್ರೆ ಲಿವರ್ ಹೋಗ್ತದೆ ಅಷ್ಟೇ ಕಣಪ್ಪ. ಇಲ್ಲ ಹೆಚ್ಚು ಕುಡಿದ್ರೆ ಏನಾಗ್ತದೆ? ಪಾಪ ಅಲ್ಲ, ಎಲ್ಲಿಯೂ ಬರ್ದಿಲ್ಲ ಪಾಪ ಅಂತ ಹೇಳ್ಬಿಟ್ಟು ಏನ್ ನಿನ್ನ ಕೈ ಕಾಲು ನಡುಗ್ತದೆ ಅಷ್ಟೇ. ಕುಡಿದ್ರೆ ಪಾಪನೇ ಅಲ್ಲ, ಅದು ಕೆಟ್ಟದ್ದು ಅಲ್ವೇ ಅಲ್ಲ. ಕುಡಿದ್ರೆ ಏನಾಗ್ತದೆ? ದೇಹದಲ್ಲಿರೋ ಚರ್ಮಲ ಒಣಗಿ ಹೋಗ್ತದೆ. ಕುಡಿದ್ರೆ ಏನಾಗ್ತದೆ? ಏನೂ ಆಗೋದಿಲ್ಲ, ಇರೋ ಮಾನ ಮರ್ಯಾದೆಯಲ್ಲೇ ಹೋಗ್ಬಿಡ್ತದೆ ಅಷ್ಟೇ. ಕುಡಿದ್ರೆ ಪಾಪನೇ ಅಲ್ಲಪ್ಪ, ಎಲ್ಲಿ ಬರ್ದಿಲ್ಲ ಪಾಪ ಅಂತ ಹೇಳಿ. ಕುಡಿದ್ರೆ ನೀನ್ ಹೆಂಡ್ತಿನೂ ಸಹ ಬಿಟ್ಟು ಹೋಗ್ಬಿಡ್ತಾಳೆ. ಕುಡಿದ್ರೆ ಪಾಪನೇ ಅಲ್ಲ. ಬ್ರದರ್ ಸೈಮನ್, ಕುಡಿದ್ರೆ ಪಾಪನ? ಇಲ್ಲ, ಕುಡಿದ್ರೆ ಪಾಪ ಅಲ್ಲ. ಯಾರು ಹೇಳಿದ್ರು? ಜೋಸೆಫ್ ಹೇಳ್ತಾ ಇದ್ರೆ ಕುಡಿತಾ ಪಾಪಕ್ಕೆ ಪ್ರೇರಣೆ ಆಗ್ಬಿಡ್ತಾರೆ. ಅದಂಗೆ ಪಾಪಕ್ಕೆ ಪ್ರೇರಣೆ ಆಗ್ಬಿಡ್ತಾರೆ? ಪಾಶ್ಚಾತ್ಯ ದೇಶದಲ್ಲಿ ಈಗ ಯಾಜಕರುಗಳು ಸಹ ಕುಡಿತಾರೆ, ಪಾಸ್ಟರ್ಗಳು ಸಹ ಕುಡಿತಾರೆ. ನೀವು ಸ್ವಲ್ಪ ಸಂಜೆ ಟೆನ್ಷನ್ ಆದ್ರೆ ಬೀರ್ ಕುಡಿತೀರಿ ಇರ್ಬೋದು. ಅದೇಗೆ ಪಾಪಕ್ಕೆ ಕರ್ಕೊಂಡು ಹೋಗ್ಬಿಡ್ತದೆ? ಕುಡಿತಾ ಪಾಪಕ್ಕೆ ಪ್ರೇರಣೆ ಹೇಗೆ ನೀಡ್ಬಿಡ್ತದೆ? ಅಧಿಕಾರಿಗಳು ಕುಡಿತಾರೆ, ಆಳುವವರು ಕುಡಿತಾರೆ, ಅದೇ ಗಂಡ ಹೆಂಡತಿ ಮಕ್ಕಳೆಲ್ಲ ಕುಡಿತಾರೆ. ಹೇಗೆ ಪಾಪಕ್ಕೆ ಪ್ರಚೋದನೆ ಆಗ್ಬಿಡ್ತದೆ? ಕುಡಿಯೋದು ಪಾಪನೇ ಅಲ್ಲ ಅಲ್ವಾ ಜೂಲಿಯನ್ನ? ಕುಡಿಯೋದು ಪಾಪನ ಜೂಲಿಯನ್ನ? ಇಲ್ಲಪ್ಪ, ಏನಿಲ್ಲ. ಬೇಗ ಮುದುಕಿ ಆಗ್ಬಿಡ್ತೀಯ ಅಷ್ಟೇ. ಮುಖದಲ್ಲಿ ಎಲ್ಲವೂ ಸುಕ್ಕ ಆಗ್ಬಿಡ್ತದೆ ಅಷ್ಟೇ. ಕುಡಿಯೋದು ಪಾಪನೇ ಇಲ್ಲ. ಯೇಸು ಸ್ವಾಮಿ ಎಲ್ಲಿ ಹೇಳಿಲ್ಲ ನೀವು ಕುಡಿಯಬೇಡಿರಿ. 10 ಕಟ್ಟಳೆಗಳಲ್ಲಿ ಹೇಳಿಲ್ಲ ನೀವು ಕುಡಿಯಬೇಡಿರಿ. ನೋಡಿ ಹೇಳಿದ್ರು, ನಿಜವಾದ ಏಕ ದೇವರನ್ನ ಆರಾಧಿಸು, ದೇವರ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಬೇಡ, ದೇವರ ದಿನವನ್ನು ಪವಿತ್ರವಾಗಿ ಆಚರಿಸು, ನಿನ್ನ ತಂದೆ ತಾಯಿಗಳನ್ನು ಗೌರವಿಸು, ಕೊಲೆ ಮಾಡಬೇಡ, ಕದಿಯಬೇಡ, ಮೋಸ ಮಾಡಬೇಡ, ವ್ಯಭಿಚಾರಕ್ಕೆ ಆಸೆ ಪಡಬೇಡ, ವ್ಯಭಿಚಾರ ಮಾಡಬೇಡ, ಪರರ ವಸ್ತುಗಳಿಗೆ ಆಸೆ ಪಡಬೇಡ ಎಲ್ಲ ಹೇಳಿದ್ರು. 2 ಕಟ್ಟಳೆಗಳನ್ನು ಯೇಸು ಕೊಟ್ಟರು. ನಿನ್ನಂತೆಯೇ ಪರನ್ನು ಪ್ರೀತಿಸು, ಕ್ಷಮಿಸು ಹೇಳಿದ್ರು. ಎಲ್ಲಿ ಯೇಸು ಸ್ವಾಮಿನ ಕುಡಿದ್ರು? ಯೇಸು ಸ್ವಾಮಿನ ಕುಡಿದ್ರು, ಪ್ರೇಷಿತರು ಕುಡಿದ್ರು. ಇವತ್ತು ಯಾಜಕರು ಕುಡಿತಾರೆ. ನೇರವಾಗಿ ಹೇಳ್ತಾ ಇದ್ದೀನಿ, ಏನು ತಪ್ಪೇನಿದೆ? ಏನು ತಪ್ಪಿಲ್ಲ. ಕುಡಿಯೋದು ಪಾಪನೇ ಇಲ್ಲ, ತಪ್ಪೇ ಇಲ್ಲ. ನಿನಗಿರುವ ಮಾನ ಮರ್ಯಾದೆ ತೆಗೆದು ಬಿಡ್ತದೆ ಅಷ್ಟೇ. ನಿನಗಿರುವ ಸ್ಥಾನಮಾನವನ್ನು ತೆಗೆದಾಗ್ತದೆ ಅಷ್ಟೇ. ನೋಡಿ ಕುಡಿದವ್ರು ನೋಡಿ, ಕುಡಿದು 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 ಏನ್ ಮಾಡ್ತಾರೆ? ನಡಿಲಿಕ್ಕೂ ಸಹ ಆಗಲ್ಲ, ಮೋರಿಲಿ ಬಿದ್ಕೊಂಡಿರ್ತಾರೆ. ಒಳ್ಳೊಳ್ಳೆ ಎಜುಕೇಟೆಡ್ಸ್, ಒಳ್ಳೊಳ್ಳೆ ಅಧಿಕಾರಿಗಳು ಕುಡಿದು ಮೋರಿಲಿ ಬಿದ್ಕೊಂಡಿರ್ತಾರೆ. ರಸ್ತೆ ಮಗಲ ಫುಟ್ಪಾತ್ ಅಲ್ಲಿ ಬಿದ್ಕೊಂಡಿರ್ತಾರೆ. ಮೊನ್ನೆ ನಾನು ಒಂದು ಊರಿಗೆ ಪ್ರಯಾಣ ಹೊರಟಿದ್ದೆ. ಹೋಗುವಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೆ. ಒಂದು ದೊಡ್ಡ ರಿಕ್ಷಾ ಗಾಡಿಯಲ್ಲಿ ಸಾಮಾನೆಲ್ಲ ತುಂಬಿಸಿದ್ದಾರೆ. ಈ ಬದಿಗೆ ತಿರುಗಿ ನಿಂತಿದ್ದೆ. ದಪ್ಪ ಅಂತ ಒಂದು ಶಬ್ದ ಕೇಳಿತು. ಇದೇನು ಅಂತ ನೋಡಿದ್ರೆ ಮೇಲೆ ಗಾಡಿಯ ಮೇಲೆ ಮಲಗಿದವನು ಕೆಳಗೆ ಬಿದ್ದ. ಫುಲ್ ಟೈಟ್ ಮೇಲೆ ಬಿದ್ದ. ಏನ್ ಜನ ನೀರು ಸುರಿದಿದೆ, ಮುಖಕ್ಕೆ ಹೊಡೆದಿದ್ದು ನೀರು ಸುರಿದು ಆಸ್ಪತ್ರೆಗೆ ಹೊತ್ಕೊಂಡು ಹೋದ್ರು. ಏನ್ ಕಾರಣ? ಕುಡಿತ. ಅಲ್ಲೇ ಇದ್ದೀನಿ, ಅದೇ ಸ್ಪಾಟ್. ಯೂರಿನ್ ಪಾಸ್ ಮಾಡಲಿಕ್ಕೆ ಬೇಕಾಯ್ತು ನನಗೆ. ಸರಿ, ಆ ಕಡೆ ಎಲ್ಲಿ ಜಾಗ ನೋಡೋದು ಅಂತೇಳಿ ಆ ಕಡೆ ಸ್ವಲ್ಪ ದೂರಕ್ಕೆ ಹೋಗಿ ಅಲ್ಲಿ ಹೋಗಿ ಯೂರಿನ್ ಪಾಸ್ ಮಾಡೋಣ ಅಂತ ಬಗ್ಗಿ ನೋಡಿದ್ರೆ ತಿಪ್ಪೆಗುಂಡಿಲೊಬ್ಬ ಬಿದ್ದಿದ್ದಾನೆ. ತಿಪ್ಪೆಗುಂಡಿಲಿ, ಕಸದ ತಿಪ್ಪೆಗುಂಡಿಲಿ. ನನಗೆ ಭಯ ಆಯ್ತು, ಓಡಿ ಹೋದೆ. ಅಲ್ಲಿ ರಿಕ್ಷಾದವರಿದ್ದರು. ನಾನು ಹೇಳಿದೆ, ಅಣ್ಣ ಯಾರೋ ಸತ್ತೋಗಿದ್ದಾರೆ ಅಂತ ಕಾಣ್ತದೆ ಕಾರಣ ಇಲ್ಲಿ ತಿಪ್ಪೆಯಲ್ಲಿ ಅಂತೇಳಿ. ಕೊನೆಗೆ 2-3 ಬಂದ್ರು. ಅಲ್ಲಿ ನೋಡಿದ್ರೆ ಕುಡಿದು ಬಿದ್ದಿದ್ದಾನೆ, ಸತ್ತಿಲ್ಲ. ಎಲ್ಲಿ? ಪಂಪೆಯಲ್ಲಿ ಸರ್ಕಲ್ ಅಲ್ಲಿ, ಮಂಗಳೂರು ಪಂಪೆಯಲ್ಲಿ ಸರ್ಕಲ್ ಅಲ್ಲಿ. ಕುಡಿಯೋದು ಪಾಪ ಅಲ್ಲಪ್ಪ. ಯೇಸು ಸ್ವಾಮಿನ ಹೇಳಿಲ್ಲ ಪಾಪ ಅಂತ, ಸರ್ವೇಶ್ವರ ಸ್ವಾಮಿನೂ ಸಹ ಹೇಳಿಲ್ಲ ಪಾಪ ಅಂತ. ಕುಡಿಯೋದು ತಪ್ಪು ಅಂತಾನೆ ಹೇಳಿಲ್ಲ. ಕುಡಿಯೋದು ಕೆಟ್ಟದಲ್ವೇ ಅಲ್ಲ. ಏನಿಲ್ಲ, ಕಿಡ್ನಿ ಹೋಗ್ತದೆ, ಲಿವರ್ ಹೋಗ್ತದೆ, ಚರ್ಮ ಹೋಗ್ತದೆ, ದರಿದ್ರ ಆಗ್ತೀಯಾ, ಇರೋದನ್ನ ಕೈಯಲ್ಲಿ ಕಳ್ಕೊಳ್ತೀಯ, ರಸ್ತೆಯಲ್ಲಿ ಬಿದ್ಕೋತೀಯ, ರಸ್ತೆಯಲ್ಲಿ ಇರೋದನ್ನೆಲ್ಲ ಥೂ 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 ಅಂತ ನೀನು ಹೋಗಿತಾರೆ ಅಷ್ಟೇ. ಕುಡ್ಕ ನೋಡು ಹೆಂಗ್ ಕುಡಿತಾ ನೋಡು. ಮಕ್ಕಳ ಮೇಲೆ ಪ್ರಜ್ಞೆ ಇಲ್ಲ, ಹೆಂಡತಿ ಮೇಲೆ ಪ್ರಜ್ಞೆ ಇಲ್ಲ, ಮನುಷ್ಯನ ಇವನು ಹೊಡಿತಾರೆ. ಕುಡಿಯೋ ತಪ್ಪೇ ಇಲ್ಲ, ಪಾಪನೇ ಇಲ್ಲ. ಅಲ್ಲ ಬ್ರದರ್ ಹೆನ್ರಿ ದಾಸ್ ಡಿಸೋಜಾ, ಕುಡಿಯೋ ತಪ್ಪ ಡಿಸೋಜಾ ಅವರೇ? ಬ್ರದರ್ ಹೆನ್ರಿ ಡಿಸೋಜಾ ಕುಡಿಯೋ ತಪ್ಪ? ಇಲ್ಲಪ್ಪ, ತಪ್ಪಿಲ್ಲ.
ಆದರೆ ಕುಡಿಯುವಾಗ ಕುಡಿತ ಒಂದು ಸ್ಥಾನವನ್ನ ಕೊಡುತ್ತದೆ, ಒಂದು ಪವರ್ ಅನ್ನ ಕೊಡುತ್ತದೆ. ಕುಡುಕ 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 ಮಾನ ಮರ್ಯಾದೆ ಎಲ್ಲ ತೆಗೆಯುತ್ತದೆ. ಎಲ್ಲರ ಮುಂದೆ ಕೂಗಾಡ್ತಾ ನಾಯಿ ಸಹ ಬಿಡೋದಿಲ್ಲ. ರಸ್ತೆಯಲ್ಲಿ ಹೋಗುವಾಗ ನಾಯಿ ಸಹ ಬಿಡೋದಿಲ್ಲ. ಏನ್ ಮಾಡ್ತದೆ? ಬೊಗಳ್ತದೆ, ಕಚ್ಚಕ್ಕೆ ಹೋಗ್ತದೆ, ಕೆಲವು ಸರಿ ಕಚ್ಚದೆ. ಏನಿಲ್ಲ, ಕುಡಿದ್ರೆ ಪಾಪನೇ ಇಲ್ಲ, ಕುಡಿದ್ರೆ ತಪ್ಪೇ ಇಲ್ಲ. ಹೌದಲ್ಲ ಫ್ರಾನ್ಸಿಸ್ ಬ್ರದರ್, ಫ್ರಾನ್ಸಿಸ್ ಡಾಯ್ಸ್? ಹೌದಲ್ಲ? ಕುಡಿದ್ರೆ ತಪ್ಪಿಲ್ಲಪ್ಪ. ನೀವೆಲ್ಲ ಸ್ವಲ್ಪ ಕುಡಿಬೋದಲ್ಲ, ಅದು ತೊಂದರೆ ಇಲ್ಲ. ನೈಟಲ್ಲಿ ಒಂದಿಷ್ಟು ಕುಡಿಯೋದು ತೊಂದರೆ ಇಲ್ಲ. ಹೌದಾ? ಗೊತ್ತಿಲ್ಲ, ಅದು ನಿಮಗೆ ಸೇರಿತು. ಕುಡಿಯೋದು ಪಾಪವಲ್ಲ. ಕುಡಿತ ಪಾಪ ಎಂದರೆ ಕಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಕುಡಿಯುವವನು ಪಾಪಕ್ಕೆ ಗುಲಾಮನಾಗುತ್ತಾನೆ. ಅಂದರೆ ಈ ಕುಡಿತದ ನಿಶೆಯಲ್ಲಿ ನಿನ್ನನ್ನ ಪಾಪವು ಹೊಂಚಾಕುತ್ತದೆ. ಹೇಗೆ ಪಾಪ ಹೊಂಚಾಗುತ್ತದೆ? ನಿನ್ನ ಬೇರೆ ವಿಷಯದಲ್ಲಿ ಅಲ್ಲ, ಬೇರೆ ತರದಲ್ಲ. ಪಾಪವು ಹೇಗೆ ಹೊಂಚಾಕುತ್ತದೆ ಅಂದರೆ, ನಿನ್ನ ಸ್ಥಾನಮಾನವನ್ನು ನಾಶ ಮಾಡಿ, ನಿನ್ನ ಕುಟುಂಬ ಜವಾಬ್ದಾರಿಯನ್ನು ಮಾಡದಂತೆ, ನಿನ್ನ ಪತ್ನಿ ಮಕ್ಕಳನ್ನು ನೀನು ಗೌರವಿಸಿ ಅವರಿಗೆ ಬೇಕಾದ ಊಟವನ್ನ, ಉಪಚಾರವನ್ನು, ವಿದ್ಯೆಯನ್ನು ಕೊಡದಂತೆ, ಅವರ ಕಣ್ಣೀರಿಗೂ ಅವರ ಶಾಪಕ್ಕೂ, ಎತ್ತವರ ಶಾಪಕ್ಕೂ ನೀನು ಕಾರಣನಾಗುತ್ತೀಯ. ನನ್ನ ಸಹೋದರನೇ, ಸಹೋದರಿಯೇ, ನಿನ್ನನ್ನು ನಂಬಿ ಬಂದಂತಹ ನಿನ್ನ ಪತ್ನಿಯನ್ನ, ಮಕ್ಕಳನ್ನ, ಎತ್ತವರನ್ನ ನೀನು ಗಮನಿಸದೆ ಕುಡಿದು 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 ಹೋಗುವಾಗ, ನನ್ನ ಹಣ ಯಾರು ಕೇಳಿಕೆ, ನಾನು ಕುಡಿತೀನಿ, ನನ್ನಿಷ್ಟ, ಏನಿಲ್ಲ, ಕುಡಿ ಕುಡಿ ಕುಡಿ. ರೋಗದಲ್ಲಿ ಕೊನೆಗೆ ನೀನೇ ಮಲಗಿಕೊಳ್ಳೋದು. ಆದರೂ ಎಲ್ಲಿ ಪಾಪ? ಕುಡಿಯುವುದು ಪಾಪವಲ್ಲ, ಅದೊಂದು ಚಟವಾಗಿ ಮಾರ್ಪಾಡಾಯಿತು. ಹೌದಾ? ಹೌದಾ ಬ್ರದರ್ ಹೆನ್ರಿ? ಕುಡಿಯುವುದು ಚಟವಾಗಿ ಹೋಯ್ತು. ಹೌದಾ? ಇಲ್ಲ, ಕುಡಿಯುವುದು ಅತಿ ದೊಡ್ಡ ಪಾಪ. ಕುಡಿಯುವುದು ಅತಿ ದೊಡ್ಡ ಪಾಪ. ವ್ಯಭಿಚಾರಕ್ಕಿಂತ ದೊಡ್ಡ ಪಾಪ ಕುಡಿತ. ಈಗ ಕೇಳ್ಬೋದು, ಏನ್ ಬ್ರದರ್ ಹೀಗೆ ಹೇಳ್ಬಿಟ್ರಿ, ಹೇಗೆ ವ್ಯಭಿಚಾರಕ್ಕಿಂತ ದೊಡ್ಡ ಪಾಪ? ಈ ಕುಡಿತದಿಂದ ನೀನೆಷ್ಟು ಪಾಪವನ್ನು ಮಾಡುತ್ತೀಯ, ಲೆಕ್ಕಾಚಾರ ಹಾಕು ನನ್ನ ಸಹೋದರನೇ, ಸಹೋದರಿಯೇ. ಈ ಕುಡಿತದಿಂದ ನಿನ್ನ ಜೀವಿತದಲ್ಲಿ ದೇವರು ನಿನಗೆ ಕೊಟ್ಟದ್ದೆಲ್ಲವನ್ನ, ಆಶೀರ್ವಾದವಾಗಿ ಕೊಟ್ಟದ್ದೆಲ್ಲವನ್ನ ನೀನು ನಾಶ ಮಾಡಿಕೊಳ್ಳುವಾಗ ಅದು ಎಷ್ಟು ಪಾಪಕರವಾಗಿರುತ್ತದೆ, ಎಷ್ಟು ಶಾಪಕರವಾಗಿರುತ್ತದೆ. ಮಾತ್ರವಲ್ಲ, ದೇವರು ಹೇಳುತ್ತಾರೆ, your body is the temple of God. Your body is temple of God. ನಿನ್ನ ದೇಹವೆಂಬ ಆಲಯವು ದೇವರ ಆಲಯವಾಗಿದೆ. ನಿನ್ನ ದೇಹವು ದೇವರ ಆಲಯವಾಗಿದೆ. ದೇವರ ಆಲಯವನ್ನು ನೀನು ಕೆಡಿಸಿಕೊಳ್ಳುತ್ತೀಯ ಎಂಬುದಾದರೆ, ದೇವರು ಸುಂದರವಾಗಿ ತನ್ನ ರೂಪದಲ್ಲಿಯೇ ಚಿತ್ರಿಸಿ, ತನ್ನ ಶ್ವಾಸವನ್ನ ನನ್ನ ಮೂಗಿನಲ್ಲಿ ಊದಿ ಈ ಲೋಕದಲ್ಲಿ ಜೀವಿಸಲು ನಿನಗೆ ಬೇಕಾಗಿರೋದೆಲ್ಲವನ್ನು ಕಟ್ಟು ಕಳಿಸುವಾಗ, ಆ ದೇವರ ಆಲಯವಾಗಿರೋ ನಿನ್ನ ಶರೀರವನ್ನ ಈ ಕುಡುಕುತನದಿಂದ ನೀನು ನಾಶ ಮಾಡಿ, ದೇವರು ಕೊಟ್ಟಂತಹ ಕಿಡ್ನಿಯನ್ನ, ಲಿವರ್ ಅನ್ನ, ದೇಹದ ಎಲ್ಲ ಅವಯವಗಳನ್ನ ನಾಶ ಮಾಡಿಕೊಳ್ಳುತ್ತಾ, ಹುಚ್ಚಳಂತೆ ರಸ್ತೆಯಲ್ಲಿ ಬಿದ್ದುಕೊಳ್ಳುತ್ತಾ, ನಡೆಯಲಾಗದೆ, ಕೆಲಸ ಮಾಡಲಾಗದೆ, ಮೋರಿಗಳಲ್ಲಿ ಬಿದ್ದುಕೊಳ್ಳುತ್ತಾ, ನಿನಗಿರುವ ಸ್ಥಾನಮಾನಗಳನ್ನು ನೀನು ನಶಿಸಿಕೊಳ್ಳುವಾಗ, ಈ ಅವಮಾನ ಬರೀ ಈ ಲೋಕದಲ್ಲಿರುವಂತಹ ಮನುಷ್ಯನಿಗೆಲ್ಲ, ನಿನ್ನ ಗಂಡನಿಗೆ, ನಿನ್ನ ಹೆಂಡತಿಗೆ, ನಿನ್ನ ಮಕ್ಕಳಿಗೆ, ನಿನ್ನ ಬಂಧು ಮಿತ್ರಾದಿಗಳಿಗೆ ಅಲ್ಲ, ಸರ್ವೇಶ್ವರ ಸ್ವಾಮಿಗೆ ನೀನು ಅವಮಾನವನ್ನು ತರುತ್ತೀಯ. ಯಾಕೆಂದರೆ ನಿನ್ನ ಶರೀರ ನಿನ್ನ ಸ್ವಂತವಲ್ಲ, ಅದು ದೇವರ ಶರೀರವಾಗಿದೆ. Praise the Lord. Praise the Lord. Praise the Lord. ನಿಜನಾ ಬ್ರದರ್ ಹೆನ್ರಿ? ನಿಜನಾ ಬ್ರದರ್ ಫ್ರಾನ್ಸಿಸ್ ಡಾಯ್ಸ್? ಒಂದು ಮೆಸೇಜ್ ಹಾಕಿ ಅಲ್ಲ, ನಿಜನ ಸುಳ್ಳ ಯೋಚಿಸಿ. ಕುಡಿತದ ಬಗ್ಗೆ ಒಂದು ಸೆಷನ್ ಇದೆ, ಬರೋದ್ರಿಂದಲೇ ನಾನು ಕೊಡುತ್ತೇನೆ. ಒಂದು 4 ದಿನ ಸೆಷನ್ ಇದೆ, ವಚನಗಳ ಮೂಲಕವಾಗಿ ಅತಿ ಶೀಘ್ರದಲ್ಲಿ ಕೊಡ್ತೇನೆ. ಕುಡಿತ ನೋಡಿ, ಕುಡುಕನಾಗಲು ಕಾರಣಗಳುಂಟು.
ಅದಕ್ಕೆ ತಂದೆ ತಾಯಿಂದಿರೇ ಕಾರಣ. ತಂದೆ ತಾಯಿಂದಿರ ಗರ್ಭಿಣಿ ಆಗುವಂತ ಹೆಣ್ಣು ಮಕ್ಕಳಿಗೆ ವಿಸ್ಕಿಯನ್ನ ಬ್ರಾಂದಿಯನ್ನು ಕೊಡುತ್ತಾರೆ. ತಪ್ಪೇ ಅಲ್ಲ, ಅದು ಔಷಧಿ, ತಪ್ಪೇ ಅಲ್ಲ. ಚಳಿಗೆ ಬೆಚ್ಚಗಿರ್ಲಿಕ್ಕಾಗಿ ಕೊಡ್ತಾರೆ. ಹೌದಲ್ಲ ಬ್ರದರ್ ಸಿಸ್ಟರ್? ಜಕಿಮಕ್ಕ ಹೌದಲ್ಲ? ಗರ್ಭಿಣಿಗೆ ದೇಹ ಬೆಚ್ಚಗಾಗಬೇಕು, ಒಳ್ಳೆದು. ಆದರೆ ನಿನ್ನ ಗರ್ಭಿಣಿಯಾಗಿರುವ, ನಿನ್ನ ಗರ್ಭದಲ್ಲಿರುವ ಮಗುವು ಒಬ್ಬ ಕುಡುಕನಾಗಲು ನೀನು ಗರ್ಭಿಣಿಯಾಗಿರುವಾಗ ಅಥವಾ ಪ್ರಸವದ ಬಳಿಕ ನೀನು ಕುಡಿಯುವ ಕುಡಿತದಿಂದ ನಿನ್ನ ಮಗನು, ನಿನ್ನ ಮಕ್ಕಳು ಕುಡುಕರಾಗುತ್ತಾರೆ. ನಿನ್ನ ಜೀನ ಮೂಲಕವಾಗಿ ನೀನು ಕುಡಿದ ವಾಸನೆಯು ನಿನ್ನ ಮಗುವಿನ ಅಥವಾ ನಿನ್ನ ಹಾಲುಳಿಸುವ ನಿನ್ನ ಮಗುವಿನ ಜೀನ್ಗಳಲ್ಲಿ ತಲುಪುತ್ತದೆ. ಅದು ಹೋಗಿ ಅಲ್ಲಿ ಸ್ಟೋರೇಜ್ ಆಗುತ್ತದೆ. ನಿನ್ನ ಗಂಡನಾದವನು ಕುಡಿದು ತನ್ನ ಹೆಂಡತಿಯೊಡನೆ ದೈಹಿಕ ಸಂಬಂಧವನ್ನು ಬೆಳೆಸುವಾಗ ಅಥವಾ ವಾಡಿಕೆಯಲ್ಲಿ ಕುಡಿದು ಹೋಗುವಾಗ ತನ್ನ ತಾಯಿಯಾದಳು ತನ್ನ ಮೊಲೆ ಹಾಲನ್ನು ತನ್ನ ಮಗುವಿಗೆ ಕೊಡಿಸುವಾಗ ಪತಿ ಪತ್ನಿಯರ ಈ ಪವಿತ್ರವಾದ ದೈಹಿಕ ಸಂಬಂಧದೊಂದಿಗೆ ಪತಿಯು ಕುಡಿದು ಮತ್ತರಾಗುವಾಗ ಈ ಪತಿಯ ಮೂಲಕವಾಗಿ ಹರಿದೋದ ಜೀವ ಕಣಗಳು ಗರ್ಭದಲ್ಲಿ ಒಂದು ಮಗುವನ್ನ ಪ್ರಸವಿಸಲು ಸಿದ್ಧರಾಗುವಾಗ ಆ ಮಗುವಿನ ಜೀನಿನಲ್ಲಿ ಅಡಕವಾಗಿದೆ ಅಪ್ಪನ ಕುಡಿತದ ವಾಸನೆ, ಅಮ್ಮನ ಕುಡಿತದ ವಾಸನೆ. ಅದು ಯಾವತ್ತಿಗೂ ಅದು ಮರೆತು ನೋಡಿ. ಒಬ್ಬ ಕುಡುಕನನ್ನ ಯೋಚನೆ ಮಾಡಿ ನೋಡಿ. ಯಾರು ಮಾತನಾಡ್ಲಿಕ್ಕಾಗೋದಿಲ್ಲ, ಇಲ್ಲಾಂದ್ರೆ ನಾನು ನೇರವಾಗಿ ಪ್ರಶ್ನೆ ಕೇಳ್ತಾ ಇರ್ಬೋದು. ಒಬ್ಬ ಕುಡುಕ ಇದ್ದಾನೆ ಅಂತ ತಿಳ್ಕೊಳ್ಳಿ. ಈ ಕುಡಿದವನ ಪಕ್ಕದಲ್ಲಿ ಹೋದ್ರೆ ಮಾತಾಡಿದ್ರೆ ಏನಾಗ್ತದೆ? ವಾಸನೆ ಬರ್ತದೆ. ಅವನ ಬಟ್ಟೆ ವಾಸನೆ ಇರ್ತದೆ, ಅವನ ಬೆವರು ವಾಸನೆ ಇರ್ತದೆ, ಅವನು ಮಾಡುವ ಉಚ್ಚೆ ಇನ್ನೂ ದುರ್ವಾಸನೆ ಇರ್ತದೆ. ಕರೆಕ್ಟಾಗಿ ಯೋಚನೆ ಮಾಡಿ. ಇದು ವಚನವನ್ನು ಕೊಡ್ತಾ ಇದ್ದಾರೆ. ಇದು ನೇರವಾದ ವಾಕ್ಯ. ಇಲ್ಲಿ ತಿರಸ್ಕಾರವೋ ಪರಿಹಾಸ್ಯವೋ ಅಲ್ಲ. ಒಬ್ಬ ಕುಡುಕನ ಪಕ್ಕದಲ್ಲಿ ಕುಳಿತುಕೊಳ್ಳುವುದಿಲ್ಲ, ಥೂ ಛೀ ಎನ್ನುತ್ತಾರೆ. ಒಬ್ಬ ಕುಡುಕನೊಂದಿಗೆ ಮಲಗುವುದಿಲ್ಲ, ಥೂ ಛೀ ಎನ್ನುತ್ತಾರೆ. ಒಂದು ಹೆಂಡತಿ ಗಂಡನ್ನ ಪ್ರೀತಿಸುವ, ನಿಜವಾಗಿ ಪ್ರೀತಿಸುವ ಹೆಂಡತಿ ಮಾತ್ರವೇ ಸಹಿಸಿಕೊಂಡು ಪ್ರಾರ್ಥಿಸಿ ಮಲಗಬಹುದು, ಅಷ್ಟೇನೆ. ಈ ಕುಡುಕನ ಬಟ್ಟೆ ದುರ್ವಾಸನೆ, ಕುಡುಕನ ಬೆವರು ದುರ್ವಾಸನೆ, ಕುಡುಕನ ಕೂದಲು ದುರ್ವಾಸನೆ, ಕುಡುಕನ ಮೂತ್ರವು ದುರ್ವಾಸನೆ. ಹೀಗಿರುವಾಗ ತನ್ನ ಪತ್ನಿಯ ಗರ್ಭಾಶಯದಲ್ಲಿ ಒಳ ಹೊಕ್ಕುವಂತ ಆ ದೇವರ ಫಲವಾಗಿರುವಂತ ಜೀವ ಕಣಗಳು ತನ್ನ ಪತ್ನಿಯ ಗರ್ಭದಲ್ಲಿ ಪ್ರವೇಶಿಸಿ ಅದು ಭ್ರೂಣವಾಗಿ ಮಗುವಾಗಿ ಬೆಳೆದು ಬರುವಾಗ ಆ ವಾಸನೆ ಎಲ್ಲಿರುತ್ತದೆ? ಆ ಮಗುವಿನ ಜೀನ್ನಲ್ಲಿ ತಂಗಿರುತ್ತದೆ. ಮಗು ಬೆಳೆಯಿತು 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 ಬೆಳೆಯಿತು. 10 ವರ್ಷವಾಯ್ತು, 12 ವರ್ಷ ಆಯ್ತು. ಬಾ ಫಂಕ್ಷನ್ಗೆ ಹೋಗೋಣ. ಮಗುವನ್ನ ಕರೆದುಕೊಂಡ, ಗಂಡನನ್ನ ಕರೆದುಕೊಂಡ, ಹೆಂಡತಿಯನ್ನ ಕರೆದುಕೊಂಡ, ಹೋದರು. ವೈನ್, ಎಲ್ಲರಿಗೂ ವೈನ್. ಆಹಾ, ರಮಣೀಯವಾದ ವೈನ್. ತಾಯಿ ಮಗುವಿಗೆ ಕೊಡ್ತಾನೆ, ಸ್ವಲ್ಪ ಒಂದು ತುಟ್ಟು. ಕೊಡ್ಬೇಡ ಕಣಿ. ಇಲ್ಲ, ಏನಿಲ್ಲ ಇದು ದ್ರಾಕ್ಷರಸ ಆಗ್ತು, ಏನು ತೊಂದರೆ ಇಲ್ಲ, ಒಂದು ತುಟ್ಟು. ಅಮ್ಮ 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 ಅಂತೇಳಿ ಮಗು ಬಾಯಿ ತೆರೀತದೆ. ಹಾಗೆ ತೆಗೆದು ಒಂದು ತೊಟ್ಟನ್ನ ಚಪಕ್ ಸ್ವಲ್ಪ ಚಪ್ ಮಾಡ್ಕೊ. ಆ ಮಗನ ಬಾಯಿಗೆ ಹೋದ ತಕ್ಷಣ, ಅಥವಾ ಮಗನ ಏನಿಲ್ಲ ಕುಡಿಯ ಮಗನ ಎಂದು ಹೇಳಿದ ತಕ್ಷಣ, ಆ ಮಗನು ಕುಡಿದ ತಕ್ಷಣ ಅವನ ಜೀನೆಲ್ಲವೂ ಜೀನಲ್ಲಿ ಮಲಗಿದ್ದಂತ ಈ ಗುಣ, ಈ ವಾಸನೆ ಆ ಕ್ಷಣದಲ್ಲಿ ಅವನ ಎಲ್ಲಾ ದೇಹದ ಅವಯವಗಳಲ್ಲಿ ಅವನನ್ನು ಆಕರ್ಷಿಸುತ್ತದೆ. ಅದರ ವಾಸನೆ, ಅದರ ರುಚಿ ಒಳಗೆ ಹೋದ ತಕ್ಷಣ, ಓಹೋ, ಇದು ನನ್ನಲ್ಲಿದೆ, ಇದು ನನಗೆ ಸಂಬಂಧಪಟ್ಟದ್ದು, ಇದು ನನ್ನದು ಎಂಬುವಂತ ಆಕರ್ಷಣೆ ಬರುವಾಗ ಆ ಮಗನು ಸ್ವಲ್ಪ ವಿವಾಹದಲ್ಲಿ ಫಂಕ್ಷನ್ಗಳಲ್ಲಿ ಕುಡಿಲಿಕ್ಕೆ ಹೋಗ್ತಾನೆ. ಮಾತ್ರವಲ್ಲ, ಹಾಗೆ ಬೆಳೆದು ಬರುವ ಈಗ ನೋಡಿ, ಬೀರ್, ಸಾಫ್ಟ್ ಡ್ರಿಂಕ್ಸ್, ಹಾಟ್ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ, ನಾನು ಇದುವರೆಗೂ ಕುಡಿಲಿಲ್ಲ. ಕುಡಿದ ತಕ್ಷಣ ತಲೆಗೆ ಹತ್ತುವ ನಿಶೆ. ಅಲ್ಲಿಂದ ಪ್ರಾರಂಭವಾಯಿತು ಮಗನ ಕುಡಿತ, ಮಗಳ ಕುಡಿತ. ಇವತ್ತು ಪ್ಯಾಷನ್ ಆಗಿ ಹೋಯ್ತು ಕುಡಿತ. ಮುಂಚೆಲ್ಲ ಮದುವೆ ಮಾಡಬೇಕಾದ್ರೆ ಕೇಳ್ತಾ ಇದ್ರು, ಕುಡಿತೀರಾ ನೀವು?
ನಿಮ್ಮ ಮಗ ಕುಡಿತಾನ, ಹುಡುಗ ಕುಡಿತಾನ ಅಂತ. ಇಲ್ಲ, ಈಗಾಗಿಲ್ಲ. ಹುಡುಗ ಕುಡಿಯೋದಿಲ್ಲ ಅಂದ್ರೆ ಹೆಣ್ಣು ಕೊಡೋದಿಲ್ಲ. ಹುಡುಗ ಕುಡಿಬೇಕು, ಯಾಕಂದ್ರೆ ಹೆಂಡತಿನ ಜೊತೆಲಿ ಸೇರಿ ಕುಡಿಬೇಕು. ಯಾಕೆ ಇವತ್ತು ಈ ಕುಡಿತದ ಚಿಂತನೆ? ಪ್ರಿಯರೇ, ಗಲಾತ್ಯದವರಿಗೆ ಬರೆದ ಪತ್ರವನ್ನು ನಾವು ಧ್ಯಾನಿಸುವಾಗ 6ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುವಾಗ 15 ನಾವು ನೋಡುತ್ತೇವೆ. ವಚನವನ್ನು ಧ್ಯಾನಿಸಿ ಬರುವಾಗ ಅಲ್ಲಿ ಹೇಳುತ್ತದೆ, ಪವಿತ್ರಾತ್ಮರಿಗೆ ವಿರುದ್ಧವಾದ ದುಷ್ಫಲಗಳಲ್ಲಿ ಒಂದಾಗಿದೆ ಕುಡುಕುತನ. ಪವಿತ್ರಾತ್ಮದತ್ತ ಜೀವಿತವನ್ನು ಮಾಡುವುದಕ್ಕೆ ಬದಲಾಗಿ ನಿನ್ನ ಕುಡಿತದಿಂದ ನಿನ್ನಲ್ಲಿ ಪವಿತ್ರಾತ್ಮರು ವಾಸ ಮಾಡಲಾಗುವುದಿಲ್ಲ. ನೆನ್ನೆ ನಮ್ಮ ಸಹೋದರಿಯೊಬ್ಬರ ಹತ್ರ ಮಾತನಾಡಿದ್ರು, ವಾದ ಮಾಡಿ ಮಾತಾಡ್ತಾ ಇದ್ರು. ಬೇರೊಬ್ರು ಯಾರು ಹೇಳಿದ್ರು ಅಂತ ಹೇಳ್ಬಿಟ್ಟು ಬೇರೆ ಒಂದು ಸಭೆಯವರು ಸಹೋದರಿ ಜೋಕಿ ಹತ್ರ ಕುತ್ಕೊಂಡು ಮಾತಾಡಿದ್ರು ಅಂತ. ಅವ್ರನ್ನ ಕೇಳಿ, ಬ್ರದರ್, ಪವಿತ್ರಾತ್ಮರು ಪಾಪ ಮಾಡಿದ್ರೆ ಇರ್ತಾರಾ? ಪವಿತ್ರಾತ್ಮರು ಶಾಶ್ವತವಾಗಿ ಇರ್ತಾರ ಅಥವಾ ಯಾವಾಗ ಬೇಕಾದ್ರೂ ಬಂದು ಹೋಗ್ತಾ ಇರ್ತಾರಾ ಅಂತ ಕೇಳಿದ್. ಯಾಕೆ ಹೀಗೆ ಕೇಳ್ತಾ ಇದ್ದೀರಿ? ಇಲ್ಲ, ಒಬ್ರು ಬಂದಿದ್ರು, ಅವ್ರು ಹೇಳಿದ್ರು ಪವಿತ್ರಾತ್ಮರು ಎಲ್ಲರ ಹತ್ರ ಇರ್ತಾರೆ, ಬರ್ತಾರೆ, ಹೋಗ್ತಾ ಇರ್ತಾರೆ, ಬಂದು ಹೋಗ್ತಾ ಇರ್ತಾರೆ ಎಂಬುದಾಗಿ. ಪಾಪ ಮಾಡಿದ್ರು ಸರಿ, ಪ್ರಾರ್ಥನೆ ಮಾಡಿದ್ರು ಸರಿ, ಪವಿತ್ರಾತ್ಮರು ಬಂದು ಹೋಗ್ತಾ ಇರ್ತಾರೆ. ಎರಡನೇದಾಗಿ ಹೇಳಿದ್ರು, ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮರು ಬರ್ತಾರಂತೆ, ಗುಣಪಡಿಸ್ತಾರಂತೆ, ಆಮೇಲೆ ಪವಿತ್ರಾತ್ಮರು ಹೋಗ್ಬಿಡ್ತಾರಂತೆ. ನೋಡಿ, ಪ್ರಾರ್ಥನೆ ಮಾಡುವಾಗ ಬರ್ತಾರಂತೆ, ಪ್ರಾರ್ಥನೆ ಮಾಡಿ ಮುಗಿಸಿದ ಮೇಲೆ ಸೌಖ್ಯ ಕೊಟ್ಬಿಟ್ಟು ಹೋಗ್ಬಿಡ್ತಾರಂತೆ. ಪ್ರಿಯರೇ, ಪವಿತ್ರ ಆತ್ಮರು ಎಂಬುವ ಸತ್ಯವೇ ನಮಗೆ ಅರಿವಿಲ್ಲ. ಪವಿತ್ರಾತ್ಮರು ಯಾರು ಎಂಬುದು ನಮಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ನೀನು ಯಾವ ಪಾಸ್ಟ್ ಇರ್ಬೋದು, ಸಭಾಪಾಲಕ ಇರ್ಬೋದು, ಯಾಜಕ ಇರ್ಬೋದು, ಶುಭ ಸಂದೇಶ ಸಾರೋದಿರ್ಬೋದು, ನೀನು ಯಾರೇ ಆಗಿರ್ಬೋದು, ಪವಿತ್ರಾತ್ಮರೆಂದ್ರೆ ಇನ್ನೂ ನಿನಗೆ ಗೊತ್ತಿಲ್ಲ. ಪವಿತ್ರಾತ್ಮರ ಚಲನೆ ವಲನೆಗಳು ಇನ್ನೂ ನಿನಗೆ ಗೊತ್ತಿಲ್ಲ. ಇನ್ನು ನಮಗೆ ಗೊತ್ತಿಲ್ಲ. ಎಸ್, ನನಗೂ ಗೊತ್ತಿಲ್ಲ. ಯಾಕಂದ್ರೆ ಪವಿತ್ರಾತ್ಮನ ನಾವು ಅರಿತುಕೊಳ್ಳುತ್ತಲೇ ಇರ್ತೇವೆ. ಒಂದಾದ ಬಳಿಕ ಪವಿತ್ರಾತ್ಮರ ಅನುಭವಗಳು ಉಕ್ಕೇರಿ ಬರುತ್ತಿರುತ್ತದೆ. ಪವಿತ್ರಾತ್ಮರು ಯಾವಾಗ ನಿನ್ನನ್ನು ನನ್ನನ್ನು ತನ್ನ ಸಾಧನನಾಗಿ ಉಪಯೋಗಿಸಿಕೊಳ್ಳುತ್ತಾರೋ, ಪವಿತ್ರಾತ್ಮರನ್ನು ಅರಿತುಕೊಳ್ಳುತ್ತಾ ಹೋಗುತ್ತಾ ಇರುತ್ತೇವೆ. ಪವಿತ್ರಾತ್ಮರು ಅಂತ ಹೇಳಿದ್ರೆ ನೀವ್ ಹೇಳಿದಾಗೆ ಅಲ್ಲ. ಪವಿತ್ರಾತ್ಮರು ಅಂದ್ರೆ ಸುಮ್ಮನೆ ಎಣಿಸ್ಕೊಂಡು ಸುಮ್ಮನೆ ನನಗೇನೋ ಬರ್ತಾ ಇದೆ ಮನಸ್ಸಿನಲ್ಲಿ, ನನಗೇನೋ ಕಾಣ್ತಾ ಇದೆ, ನಿಮ್ಮ ಮನೆ ಗೋಡೆ ಬಿರುಕು ಬಿಟ್ಟಿದೆ, ನಿಮ್ಮ ಮನೆ ಹಿಂದೆ ತೆಂಗಿನ ಮರ ಇದೆ ಅಲ್ವಾ, ನಿಮ್ಮ ಮನೇಲಿ ಅದಿದೆ ಅಲ್ವಾ, ನಿನ್ನ ಮನೇಲಿ ಏನೋ ಮಾಡಿಸಿಟ್ಟಿದ್ದಾರೆ. ಇದು ಪವಿತ್ರಾತ್ಮರಲ್ಲ. ಬ್ರದರ್, ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ಕೈಲೇ ನಿಲ್ಲೋದಿಲ್ಲ. ನೀನು ದಶಾಂಶ ಕೊಡ್ತಾ ಇದೀಯಾ, ದೇವರಿಗೆ ಕೊಡ್ಬೇಕಾಗಿರೋದು ಕೊಡ್ತಾ ಇಲ್ಲ, ಅದರಿಂದ ನಿನಗೆ ಶಾಪ. ಇದು ಪವಿತ್ರಾತ್ಮರಲ್ಲ. ಅವನು ಮಾಡುವ ಪಾಪಕ್ಕಿಂತ ಹೆಚ್ಚು ಪಾಪ ಮಾಡಿ ನೀನು ಕಳ್ಳನಂತೆ ಅವಿತುಕೊಂಡು ಒಂದು ಚಿಕ್ಕ ತಪ್ಪನ್ನು ಮಾಡಿದ ತಕ್ಷಣ ಅವನನ್ನ ಗದರಿಸಿ ಪಾಪ ಬೇಡ ಎಂದೇಳಿ ನೀನು ಮಾಡುವ ಕೊಳ್ಳೆ ಹೊಡೆಯಲ್ಪಡುವ ಪಾಪವನ್ನು ಮಾಡುವಾಗ ನೀನೆಂತ ಮಹಾಪಾಪಿ. ಬೋಧಿಸುವುದು ತುಂಬಾ ಸುಲಭ, ಜೀವಿತದಲ್ಲಿ ಪಾಲಿಸುವುದು ತುಂಬಾ ಕಷ್ಟ. ಪ್ರಿಯರೇ, ನೀವು ತಿಳಿದುಕೊಂಡಿರುವುದಲ್ಲ, ಪವಿತ್ರಾತ್ಮರು ಡ್ರಾಮಾ ಮಾಡುವವರಲ್ಲ. ಪವಿತ್ರಾತ್ಮರು ಈಗ ಇದ್ದು ನಾಳೆಯೇ ಓಡಿ ಬಿಡುವವರಲ್ಲ. ಪವಿತ್ರಾತ್ಮರು ಪಾಪಕ್ಕೆ ವಿರುದ್ಧವಾದವರು, ನಿನ್ನ ದುಶ್ಚಟಗಳಿಗೆ ವಿರುದ್ಧವಾದವರು, ನಿನ್ನ ಕೆಟ್ಟತನಕ್ಕೆ ವಿರುದ್ಧವಾದವರು, ನಿನ್ನ ಸುಳ್ಳಿಗೆ ವಿರುದ್ಧವಾದವರು, ನಿನ್ನ ದೂಷಣೆ ನಿಂದನೆಗಳಿಗೆ ವಿರುದ್ಧವಾದವರು, ನಿನ್ನ ಕಳ್ಳತನಕ್ಕೆ ವಿರುದ್ಧವಾದವರು, ನಿನ್ನ ಪಾಪದ ಜೀವನಕ್ಕೆ ವಿರುದ್ಧವಾದವರು, ನಿನ್ನ ಪಾಪದ ಕ್ರಿಯೆಗಳಿಗೆ ವಿರುದ್ಧವಾದವರು. ಸುಮ್ಮನೆ ಪವಿತ್ರಾತ್ಮರು ನನ್ನಲ್ಲಿದ್ದಾರೆ, ಪವಿತ್ರಾತ್ಮನ ಜೊತೆ ಮಾತಾಡಿ ಈ ಡೋಂಗಿಯೇ ಮಾಡೋರ ಹತ್ರ ಎಲ್ಲ ಹೋಗಬೇಡಿ. ಪವಿತ್ರಾತ್ಮರಿದ್ದಾರೆ, ಪವಿತ್ರಾತ್ಮ ಕ್ರಿಯೆ ಮಾಡ್ತಾರೆ, ಅವರ ಮೂಲಕವೇ ಈ ಜಗತ್ತು ಉಂಟಾಯಿತು. ನನ್ನ ಸಹೋದರನೇ, ಸಹೋದರಿಯೇ, ಯೋಚಿಸಬೇಕು.
ಯೋಚಿಸಬೇಕು. ದರ್ಶನ್ ಫರ್ನಾಂಡಿಸ್, ನಿಮಗೆ ಗೊತ್ತಾ ಪವಿತ್ರಾತ್ಮರು? ಹೂ ಇಸ್ ಹೋಲಿ ಸ್ಪಿರಿಟ್? ಯು ನೋ ದರ್ಶನ್ ಫರ್ನಾಂಡಿಸ್, ಯು ನೋ ಹೂ ಇಸ್ ಹೋಲಿ ಸ್ಪಿರಿಟ್? ಆರ್ ಯು ನೋ ಹೋಲಿ ಸ್ಪಿರಿಟ್? ನಿಮಗೆ ಗೊತ್ತಾ ಪವಿತ್ರಾತ್ಮರು? ಇದು ಆಳವಾದ ಶುಶ್ರೂಷೆ. ಹೀಗೆ ದೇಹದ ದುಷ್ಫಲಗಳಲ್ಲಿ ನಾವು ನೋಡುತ್ತೇವೆ ಕುಡುಕುತನ. ಈ ಕುಡುಕುತನದಲ್ಲಿ ಪವಿತ್ರ ಆತ್ಮರು ವಾಸ ಮಾಡುವುದಿಲ್ಲ. ಈ ಕುಡುಕುತನದಲ್ಲಿರುವವನಲ್ಲಿ ಪವಿತ್ರಾತ್ಮರು ವಾಸ ಮಾಡುವುದಿಲ್ಲ. ಆ ವಾಸನೆಗೆ ಪ್ರವೇಶಿಸುವುದಿಲ್ಲ. ನೀನು ಅಶುದ್ಧ, ನಿನ್ನ ದೇಹ ಅಶುದ್ಧ, ನಿನ್ನ ವಸ್ತ್ರ ಅಶುದ್ಧ, ನಿನ್ನ ಬಾಯಿಂದ ಬರುವ ಮಾತುಗಳು ಅಶುದ್ಧ, ಬಾಯಿಂದ ಬರುವ ಉಸಿರು ಅಶುದ್ಧ, ನೀ ಮಾಡುವ ಮೂತ್ರ ಅಶುದ್ಧ, ನಿನ್ನ ದೇಹವೇ ಅಶುದ್ಧ. ಬೇಜವಾಬ್ದಾರಿ ಕುಟುಂಬದಲ್ಲಿ ಹೆಂಡತಿಯನ್ನ ಮಕ್ಕಳನ್ನ ಸಾಕಿಸಲ್ಲದೆ. ನೋಡಿ, ಎಷ್ಟು ಜನ ನೋಡ್ತೀವಿ, ಎಷ್ಟು ಜನ ಹೆಂಗಸರು ಕುಡಿತಾ ಇದ್ದಾರೆ, ಎಂಥ ನೀಚತನದಲ್ಲಿ ಜೀವಿಸ್ತಾ ಇದ್ದಾರೆ ಹೆಂಗಸರು. ಇವತ್ತು ಬನ್ನಿ ಪಬ್ಬಲ್ಲಿ, ಕ್ಲಬ್ಬಲ್ಲಿ ಬನ್ನಿ, ನಾನು ನೋಡಿದ್ದೇನೆ. ಇವತ್ತು ಹೆಂಗಸರಿಗೆ ಸಪರೇಟ್ ಪಬ್, ಕ್ಲಬ್ಬಲ್ಲಿ ಒಂದು ದೊಡ್ಡ ಚೇಂಬರ್. ಅಲ್ಲ, ಹೈಟೆಕ್ ಹೆಣ್ಣು ಮಕ್ಕಳು. ಶಾಲಾ ಕಾಲೇಜಿನಲ್ಲಿ ಓದುವಂತ, ಈ PGಯಲ್ಲಿ ಇರುವಂತ ಎಷ್ಟು ಜನ ಈ ನನಗೆ ನೋಡಿ ಮೈ ಜುಮ್ ಆಯಿತು. ಎಂಥ ಸೌಂದರ್ಯವಾದ ಹೆಣ್ಣು ಮಕ್ಕಳು ಬಾಯ್ ಫ್ರೆಂಡ್ಸ್ಗಳ ಜೊತೆ ಬಂದು ಎಂಥ ಕುಡಿಯುತ್ತಾರೆ. ತಂದೆ ತಾಯಿಂದಿರು ಈ ಪರದೇಶದಲ್ಲಿ ಕುಳಿತುಕೊಂಡು ತನ್ನ ಮಕ್ಕಳಿಗೆ ಹಣವನ್ನು ಕೊಟ್ಟು 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 ಸಾಯಿಸ್ತಾ ಇದ್ದಾರೆ. ಅಂತ ತಂದೆ ತಾಯಿಗಳು ನಾಚಿಕೆ ಕೆಟ್ಟವರು. ಮಕ್ಕಳ ಜವಾಬ್ದಾರಿಯನ್ನು ಬಿಟ್ಟು ಬರೀ ಕೆಲಸ ದುಡಿಯಬೇಕೆಂದು ದುಡಿದು ಬರೀ ಮಕ್ಕಳಿಗೆ ಹಣವನ್ನು ಕೊಟ್ಟು ತನ್ನ ಮಕ್ಕಳ ಭವಿಷ್ಯವನ್ನು ನಾಶ ಮಾಡುತ್ತಾ ಇದ್ದಾರೆ. ಒಂದು ದಿನ ಬರುವಾಗ ಇತ್ತ ಮಗಳು ತನಗಿರುವ ಶೀಲವನ್ನು ಕಳೆದುಕೊಂಡಿರ್ತಾಳೆ, ಅಥವಾ ಬೇರೆ ಯಾವನ ಜೊತೆ ಓಡಿ ಹೋಗಿರ್ತಾಳೆ, ಅಥವಾ ಯಾವನ ಜೊತೆ ದೈಹಿಕ ಸಂಪರ್ಕದಲ್ಲಿ ಜೀವಿಸ್ತಾಳೆ. ಈತ ಯಾವಳ ಜೊತೆ ಓಡಿ ಹೋಗ್ತಾನೆ, ದೈಹಿಕ ಸಂಪರ್ಕದಲ್ಲಿ ಹಣ ಕೊಟ್ಟು ಜೀವಿಸ್ತಾನೆ. ತಾಯಿಯಂದರಿಗೆ ಇದು ಬೇಡ, ಅಪ್ಪನಿಗೆ ಅಮ್ಮನಿಗೆ ಪರದೇಶದಲ್ಲಿ ಕುತ್ಕೊಂಡು ದುಡ್ಡು ಸಂಪಾದನೆ ಮಾಡ್ಬೇಕಷ್ಟೇ. ಮನೆ ಕಟ್ಟಬೇಕು, ಮನೆ ಕಟ್ಟಬೇಕು, ಕಾರ್ ತಗೊಳ್ಬೇಕು, ಅದು ಮಾಡಬೇಕು, ನನ್ನ ಮಗ ಒಬ್ಬನೇ, ನನ್ನ ಮಗಳು ಒಬ್ಬಳೆ, ಕಳಿಸು ಪಾಕೆಟ್ ಮನಿ, ಮಮ್ಮಿ ಡ್ಯಾಡಿ. ಕೊನೆಗೆ ಮಮ್ಮಿ ಡ್ಯಾಡಿ ಇಲ್ಲ, ನಿನಗೆ ಡೋಲೆ. ಐಷಾರಾಮಿಯ ಜೀವನ ಪವಿತ್ರ ಆತ್ಮರ. ಪ್ರಿಯರೇ, ನಾವು ಚಿಂತಿಸಬೇಕು. ಕುಡಿತ ಪಾಪವಲ್ಲ. ಈಗಲೂ ಹೇಳ್ತಾನೆ, ಕುಡಿಯುವುದು ಪಾಪವಲ್ಲ. ಬೈಬಲ್ ಪಾಪ ಎಂದು ಹೇಳುವುದೇ ಇಲ್ಲ. ಆದರೆ ಕುಡಿತ ನಿನಗೆ ಸಾಕಷ್ಟು ಬಿರುದುಗಳನ್ನು ಕೊಡುತ್ತದೆ, ನಿನ್ನನ್ನು ಸರ್ವನಾಶ ಮಾಡುತ್ತದೆ. ಹೌದಾ? ಹೌದು. ಕುಡಿತದ ದಿಸೆಯಿಂದ ನಿನ್ನ ದೊಡ್ಡ ಪಾಪಿಯಾಗಿ, ಶಾಪಿಯಾಗಿ ಮಾರ್ಪಾಡಾಗುತ್ತೀಯ. ದೇವರ ಆಲಯವನ್ನೇ ನಾಶ ಮಾಡಿಕೊಳ್ಳುವಾಗ ನೀನೆಂತ ಪಾಪಿ. ಕುಡಿಯುವಾಗ ನಿನ್ನನ್ನು ಎಷ್ಟರ ಮಟ್ಟಿಗೆ ಪಾಪ ಪ್ರಚೋದನೆಗೆ ಒಳಗಾಗುತ್ತೀಯ. ಯೋಚಿಸು ನನ್ನ ಸಹೋದರ ಸಹೋದರಿ, ಯೋಚಿಸು ನನ್ನ ಸಹೋದರ ಸಹೋದರಿ. ಹೊಸ್ತಿಲಲ್ಲಿ ನಿಂತು ಪಾಪವು ನಿನ್ನನ್ನು ಬೇಟೆಯಾಡುವುದು. ನಿನ್ನ ಕುಡುಕುತನದಿಂದ ರಸ್ತೆಯಲ್ಲಿರುವ ನಾಯಿಗಳು ನಿನ್ನನ್ನು ಬಿಡುವುದಿಲ್ಲ. ಬಿದ್ದು ಎದ್ದು ಮುಖ ಒಡಿಸಿಕೊಂಡು, ಮೂಗೊಡಿಸಿಕೊಂಡು, ಈ ಕುಡುಕರ ಗಾಯ ಚೆನ್ನಾಗಿ ಗೊತ್ತಾಗಿ, ಇವರು ಕುಡ್ದು ಬಿದ್ದೇನೆ ಇವರಿಗೆ ಗಾಯ ಆಗಿದೆ ಅಂತ ಚೆನ್ನಾಗಿ ಗೊತ್ತಾಗ್ಬಿಡ್ತದೆ ಕುಡುಕರಿಗೆ. ಮೊನ್ನೆ ನಾನು ಬೈಕ್ನಲ್ಲಿ ಬರ್ತಾ ಇದ್ದೆ ಮೈಸೂರಿನಿಂದ. ಒಬ್ಬ ವಯಸ್ಸಾದಂತ ಒಂದು ವ್ಯಕ್ತಿ ಆ ಕಡೆಯಿಂದ ನಡೆದುಕೊಂಡು ಬರ್ತಾ ಇದ್ರು. ಪಾಪ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ನಾನು ಅಷ್ಟಿದ್ರೆ 1-1.5 ಕಿಲೋಮೀಟರ್ ಮುಂದೆ ಹೋಗಿಬಿಟ್ಟೆ. ಮತ್ತೆ ನಾನು ಅವ್ರು ನನ್ನ ಬೈಕ್ನಲ್ಲಿ ಕೂರಿಸ್ಕೊಂಡು ಬಂದಿದ್ರು, ಒಳ್ಳೆದಿರ್ತಲ್ಲ. ಪಾಪ ವಯಸ್ಸಾದ್ರು ನಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಒಂದು 60 ವರ್ಷ ಪ್ರಾಯ ಆಗಿರ್ಬೋದು. ಎಂಥ ಕೆಲಸ ಮಾಡಿದೆ ಅಂತ ಯೋಚನೆ ಮಾಡುವಾಗ ನನ್ನ ಮನಸ್ಸು ಹೇಳ್ತೀನಿ, ನೀನು ಹಿಂದಕ್ಕೆ ಗಾಡಿ ತೆಗೆದುಕೊಂಡು ಹೋಗು ಅಂತ. ನನ್ನ ಬೈಕ್ನ ಹಿಂದೆ ತಿರುಗಿಸಿಕೊಂಡು ಹೋದೆ. ಹೈವೇಲಿ ಹೋಗುವಾಗೇ ಬರ್ತಾ ಇದ್ರು. ಕೊನೆಗೆ ಅವ್ರ ಹತ್ರ ಹೋಗಿ ನಿಲ್ಲಿಸಿದೆ ಗಾಡಿನ. ಸ್ವಲ್ಪ ಮುಂದೆ ಆದಾಗ ನಿಲ್ಲಿಸಿದೆ. ಎದುರುಗಡೆ ಬಂದು ನಾನು ಹೇಳಿದೆ, ಎಲ್ಲಿ ಹೋಗ್ತಾ ಇದ್ದೀರಿ? ಹೀಗೆ ಹೋಗ್ತಾ ಇದ್ದೀನಿ. ಕೊನೆಗೆ ಹೇಳಿದೆ, ಇಲ್ಲ ಕೆಲಸಕ್ಕೆ ಹೋಗಿದ್ದೆ, ದುಡ್ಡಿಲ್ಲ ಅಲ್ಲ, ಅಷ್ಟು ದೂರ ನಾನು ನಡ್ಕೊಂಡು ಹೋಗ್ಬೇಕಲ್ಲ, ಏನು ಮಾಡೋದು ಗೊತ್ತಿಲ್ಲ, ಅದಕ್ಕೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಅವರನ್ನು ನೋಡಿದೆ. ಎದೆಯಲ್ಲಿ ಇಷ್ಟು ದೊಡ್ಡ ಗಾಯ.
ನಾನು ಹೇಳಿದೆ, ಇದೇನಿದು ಗಾಯ? ಇಲ್ಲ, ನಾನು ಮಲಗಿದ್ದೆ, ಯಾರೋ ಒಬ್ಬ ಕುಡಿದು ನನ್ನ ಒಡೆದು ಬಿಟ್ಟ. ನೋಡಿ, ಕೈ ಇಲ್ಲಿಯೂ ಗಾಯ, ಕೈಯೂ ಕತ್ತರಿಸಿ ಹೋಗಿದೆ. ಬಟ್ಟೆ ಏನೆತ್ತಿದ ಹಿಂದೆ ಬೆನ್ನು ಸಹ ಕತ್ತರಿಸಿ ಹೋಗಿದೆ. ತುಂಬಾ ಬೇಸರವಾಯಿತು. ನನಗೆ ಅರಿವಾಯಿತು, ಇವನು ದೊಡ್ಡ ಮಹಾ ಕುಡುಕ ಎಂಬುದಾಗಿ. ನಾನು ಹೇಳಿದೆ, ನೀನು ಕುಡಿತೀಯಲ್ವಾ? ಇಲ್ಲ, ನಾನು ಕುಡಿದು 1 ವಾರ ಆಯ್ತು ಅಂತ. ಗೊತ್ತಾಯ್ತು. ನಾನು ಹೇಳಿದೆ ಅದಕ್ಕೆ, ಸರಿ ಕುಡಿದು 1 ವಾರ ಆಯ್ತಂತೆ. ಅಂದರೆ ಕುಡಿತದ ನೆಶೆಯಲ್ಲಿ ಬೇಡವಾದದನ್ನು ಮಾಡಿ ಪೆಟ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಕೈಯೆಲ್ಲ ಕತ್ತರಿಸಿದ್ದಾರೆ. ಕೊನೆಗೆ ಆದ್ರೆ ಏನು ಮಾಡುವುದು? ನನಗೆ ದೇವರ ಆತ್ಮ ಹೇಳಿದ್ದನ್ನು ಅವರ ಬಳಿ ಹೋದೆ, ವಯಸ್ಸಾಗಿದೆ. ಕೊನೆಗೆ ಹೇಳಿದೆ, ಬಾ ಗಾಡಿಯಲ್ಲಿ ಎತ್ತಿಕೋ. ಕರೆದುಕೊಂಡು ಹೋಗಿ ಅವನ ಮನೆಗೆ ಹೋಗುವ ಸ್ಥಳದಲ್ಲಿ ಬಿಟ್ಟೆ. ಕೊನೆಗೆ ಕಿಸೆಯಲ್ಲಿ ಕೈ ಹಾಕಿ ತೆಗೆದುಕೋ ಎಂದು ಕೊಟ್ಟೆ. ಏನು ಮಾಡಿ? ಪಾಪ, ಕುಡಿತದಿಂದ ಅವನ ಜೀವನದ ದುರಾವಸ್ಥೆ. ಅದನ್ನು ಪ್ರಿಯರೇ, ನಿಮ್ಮ ಕುಟುಂಬದಲ್ಲಿ ನೀವಾಗಬಹುದು, ನಿಮ್ಮ ಹೆಂಡತಿ ಮಕ್ಕಳಾಗಬಹುದು, ಕುಡಿಯಬೇಡಿ. ಪವಿತ್ರ ಆತ್ಮರಿಗೆ ವಿರುದ್ಧವಾದದ್ದು. ಕುಡಿಯಿರಿ, ತಪ್ಪಿಲ್ಲ. ಮತಿಗೆಟ್ಟು ಕುಡಿಯಬೇಡಿರಿ. ಆದರೆ ನೀವು ದೇವರ ಆಲಯ ನಿಮ್ಮಲ್ಲಿ ಇದೆ ಅಂದರೆ ನೀವು ಕುಡಿಯುವುದೇ ಇಲ್ಲ. ನಿಮ್ಮ ದೇಹ ದೇವರ ಆಲಯ ಎಂದು ನಿಮಗೆ ಅರಿವಾಗಿದ್ದರೆ ಖಂಡಿತವಾಗಿ ನೀವು ಕುಡಿಯುವುದಿಲ್ಲ. ಬೇರೊಬ್ಬರಿಗೂ ಸಹ ಹೇಳಿ ಈ ಸಂದೇಶವನ್ನು. ಬೇರೊಬ್ಬರಿಗೆ ನಿಮಗೆ ಲಿಂಕ್ಗಳು ಬರುತ್ತದೆ, ನಿಮಗೆ ವಾಟ್ಸಪ್ಪಲ್ಲಿ, ನಿಮಗೆ ಯೂಟ್ಯೂಬ್ ಚಾನಲ್ ಎಲ್ಲ ಲಿಂಕ್ ಬರುತ್ತೆ. ಇದನ್ನು ಪರರಿಗೆ ಸಾರಿ. ಇದು 21ನೇ ಪವಿತ್ರಾತ್ಮ ಧ್ಯಾನವಾಗಿದೆ. ಅದರಿಂದ ಆಲಿಸಿ, ಧ್ಯಾನಿಸಿ, ಪಾಲಿಸಿ, ಪರರಿಗೆ ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರಿಯರೇ, ಈ ಪವಿತ್ರ ಆತ್ಮ ಧ್ಯಾನ 60 ಧ್ಯಾನಗಳು, 21 ಧ್ಯಾನವಾಗಿದೆ. ದಯವಿಟ್ಟು ಪ್ರಾರ್ಥಿಸಿ. ಪ್ರತಿಯೊಬ್ಬರೂ ಈ ಧ್ಯಾನಗಳನ್ನು ಆಲಿಸುವವರು ಪರಿವರ್ತನೆ ಹೊಂದುವಂತೆ, ದೇವರನ್ನು ಕಂಡುಕೊಂಡು ಪವಿತ್ರಾತ್ಮನ ಸಂಪೂರ್ಣವಾಗಿ ಅರಿತುಕೊಳ್ಳುವಂತೆ. ಯಾರೆಲ್ಲ ಈ 60 ಧ್ಯಾನಗಳನ್ನು ಕೇಳ್ತಿರೋ, ಖಂಡಿತವಾಗಿ ನಿಮ್ಮ ಹೃದಯದಲ್ಲಿ ನಿಮ್ಮ ಮನಸ್ಸಾಕ್ಷಿ ನಿಮ್ಮನ್ನು ಕೆಟ್ಟದಕ್ಕೆ ಬಿಡುವುದಿಲ್ಲ, ಪಾಪಕ್ಕೆ ಬಿಡುವುದಿಲ್ಲ. ಬೀಳಕ್ಕೆ ಹೋದರೂ ನೀವು ಬೀಳಲಿಕ್ಕೆ ಆಗೋದಿಲ್ಲ. ಅದರಿಂದ ಯುವಕ ಯುವತಿಯರಿಗೆ ಕೊಡಿ, ನಿಮ್ಮ ಮಕ್ಕಳಿಗೆ ಕೇಳಲಿಕ್ಕೆ ಕೊಡಿ. ಸೊ ದಯವಿಟ್ಟು ನೀವು 1 ಅಲ್ಲ 2 ಸಾರಿ ಕೇಳಿ. ಖಂಡಿತವಾಗಿ ಇದರ ಮೂಲಕವಾಗಿ ನೀವು ಆಶೀರ್ವಾದವನ್ನು ಪಡೆಯುತ್ತೀರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ 9902423181. May God bless you. Thank you. Praise God.